ಮನಸ್ಸಿಟ್ಟು ಕಿವಿ ಕೊಡಿ, ನಿಮ್ಮ ಮನಸ್ಸಿಗೆ ನಿಮ್ಮಾಪ್ತನ ಪಿಸುಮಾತು. ಮನವೇ ನೀ ಅನಂತ ಆಕಾಶ. ಮಾನವನ ಮನಸ್ಸು ಮತ್ತು ಕಥೆಗಳ ಪ್ರಪಂಚವನ್ನು ಗಮನಿಸಿದ್ರೆ ಕಥೆಗಳಿಗೂ ಕೂಡ ಒಂದು ಮನೋವೈಜ್ಞಾನಿಕವಾದಂತಹ ಆಯಾಮ ಇದೆ ಅಂತ ಗೊತ್ತಾಗುತ್ತೆ. ಮನುಷ್ಯನ ಸಂಸ್ಕೃತಿಯ ಇತಿಹಾಸವನ್ನು ಗಮನಿಸಿ ನೋಡಿದ್ರೆ ಒಂದು ಸಂಗತಿ ಬಹಳ ಸ್ಪಷ್ಟವಾಗಿ ಕಾಣಿಸ್ತದೆ. ಅದು ಏನು ಅಂತಂದರೆ, ಮಾನವನು ಕಥೆಗಳಲ್ಲಿ ಬದುಕುವ ಜೀವಿ ಅಂತ. ಗುಹೆಗಳ ಕಾಲದಿಂದ, ಆದಿಮಾನವನ ಗುಹೆಗಳ ಕಾಲದಿಂದ ಹಿಡಿದು ಇವತ್ತಿನ ಡಿಜಿಟಲ್ ಯುಗದವರೆಗೂ ಮನುಷ್ಯ ತನ್ನ ಅನುಭವ, ಭಯ, ಆಸೆ, ಪ್ರೀತಿ, ತತ್ವಜ್ಞಾನ, ಬದುಕಿನ ಅರ್ಥ ಎಲ್ಲವನ್ನೂ ಕೂಡ ಕಥೆಗಳ ಮೂಲಕನೇ ಅವನು ಹೇಳ್ಕೊಳ್ತಾ ಇರೋದು. ಒಂದು ಮಗುವಿಗೆ ತಾಯಿ ಅದೇ ಬೆಡ್ ಟೈಮ್ ಸ್ಟೋರೀಸ್ ಅಂತ ಹೇಳ್ತೀವಲ್ಲ, ಅದರಿಂದ ಹಿಡಿದು ಸಮಾಜಕ್ಕೆ ಮಾರ್ಗದರ್ಶನ ಮಾಡುವ ಮಹಾಕಾವ್ಯಗಳವರೆಗೂ ಕಥೆಗಳು ಮಾನವನ ಮನಸ್ಸಿನ ಒಂದು ಅವಿಭಾಜ್ಯ ಅಂಗ ಆಗಿದೆ. ಮಾನವ ಕೇವಲ ವಾಸ್ತವಗಳನ್ನು ಮಾತ್ರ ಕೇಳಿ ಬದುಕೋದಿಲ್ಲ. ಏನೋ ಒಂದು ಘಟನೆ ಆಯ್ತು, ಏನೋ ಒಂದು ಸನ್ನಿವೇಶ ಇದೆ ಅಂದರೆ ವಸ್ತುನ ಮಾತ್ರ ಕೇಳಿಸ್ಕೊಳ್ಳಲ್ಲ, ವಾಸ್ತವನ ಮಾತ್ರ ಕೇಳಿಸ್ಕೊಳ್ಳಲ್ಲ, ಅವನು ಅದರ ಅರ್ಥವನ್ನು ಹುಡುಕುತ್ತಾನೆ. ಈ ಅರ್ಥವನ್ನು ಹುಡುಕುವ ಅವನ ಮಾನಸಿಕ ಪ್ರಕ್ರಿಯೆಯಲ್ಲಿಯೇ ಕಥೆಗಳು ಕೂಡ ಹುಟ್ಟುತ್ತವೆ. ಕಥೆಗಳು ಬಹಳ ಮುಖ್ಯವಾಗಿ ಮಾನವನ ಮನಸ್ಸನ್ನ ಯಾತಕ್ಕೆ ಅಷ್ಟೊಂದು ಆಕರ್ಷಿಸುತ್ತೆ? ಒಂದು ಸಣ್ಣ ವಿಷಯವನ್ನ ಹೇಳಬೇಕು ಅಂದ್ರೆ ಅದನ್ನ ಕಥಿಸುತ್ತಾರೆ, ಅದನ್ನ ನರೇಟ್ ಮಾಡೋದೇ, ಅದನ್ನ ಸ್ಟೋರಿ ಟೆಲ್ಲಿಂಗ್ ಫಾರ್ಮ್ಗೆ ಹೊರಟೋಗ್ತಾರೆ ಜನಗಳು. ಮನೋವಿಜ್ಞಾನದಲ್ಲಿ ಕಥೆಗಳ ಪ್ರಭಾವಕ್ಕೆ ಬಹಳ ಮುಖ್ಯವಾದ ಕೆಲವು ಕಾರಣಗಳನ್ನು ಗುರುತಿಸಿ ಹೇಳ್ತಾರೆ. ಫಸ್ಟ್ ಆಫ್ ಆಲ್, ಮನುಷ್ಯನ ಮನಸ್ಸಿನ ಸ್ವಭಾವವೇ ಕಥಾಮಯವಾಗಿರೋದು, ಕಥೆಗಳಿಂದ ಕಥೆಯನ್ನು ನಿರೂಪಿಸುವ ರೀತಿಯಲ್ಲಿ ಇರೋದು. ಮಾನವನ ಮೆದುಳಿದೆಯಲ್ಲ, ಘಟನೆಗಳನ್ನು ಕೇವಲ ಮಾಹಿತಿ ರೂಪದಲ್ಲಿ, ಡಾಟಾ ಕಲೆಕ್ಷನ್ಗಳಲ್ಲಿ ರೀತಿಯಲ್ಲಿ ಅದು ಡಾಕ್ಯುಮೆಂಟ್ ಮಾಡುವುದಲ್ಲ. ಹೌದು, ಅದು ಅವುಗಳನ್ನು ಕಾರಣ, ಫಲ, ಸಂಬಂಧ ಇವುಗಳನ್ನೆಲ್ಲವನ್ನೂ ಇರುವಂತಹ ಕಥೆಗಳನ್ನಾಗಿ ರೂಪಿಸ್ತಾ ಹೋಗುತ್ತೆ. ಸುಮ್ಮನೆ ನಿಮಗೆ ಉದಾಹರಣೆಗೆ ಹೇಳಬೇಕು ಅಂದರೆ, ಈಗ ಏನೋ ಒಂದು ನಡೆಯಿತು, ಈಗೇನೋ ಒಂದು ನಡೆದಿದೆ, ಇದು ಯಾವುದೋ ಒಂದು ಕಾರಣದಿಂದ ಸಂಭವಿಸಿದೆ. ಆ ಕಾರಣ ಅದರಿಂದ ಆಗಿದ್ದಕ್ಕೋಸ್ಕರ ಈ ತರ ಆಯಿತು, ಇದರಿಂದ ಈ ಅನುಭವ ಆಯಿತು. ಹೀಗೆ ಒಂದು ವಿಷಯವನ್ನ ಕಾರಣ, ಲಕ್ಷಣ ಮತ್ತೆ ಅನುಭವ ಇವುಗಳೆಲ್ಲವನ್ನ ಕೂಡ ಸೇರಿಸಿ ಕಥೆಯನ್ನ ಇದೇ ಕಥೆಯ ಮೂಲ ರಚನೆ. ಕಥೆಗಳು ನಮ್ಮ ಭಾವನೆಗಳನ್ನ ಜಾಗೃತಗೊಳಿಸ್ತದೆ. ಕಥೆಗಳನ್ನ ಕೇಳುವಾಗ ಅಥವಾ ಓದುವಾಗ ನಮ್ಮ ಮೆದುಳು ಕೇವಲ ಶಬ್ದಗಳನ್ನು ಮಾತ್ರ ಅಥವಾ ಪದಗಳನ್ನು ಮಾತ್ರ ಅನುಸರಿಸುವುದಿಲ್ಲ. ಇಟ್ ಡಸಂಟ್ ಫಾಲೋ ಓನ್ಲಿ ದ ವರ್ಡ್ಸ್ ಆರ್ ಮೀನಿಂಗ್ಸ್. ಮೀನಿಂಗ್ಗಳಷ್ಟೇ, ಅರ್ಥಗಳನ್ನಷ್ಟೇ ಅಲ್ಲ, ಅದು ಭಾವನೆಗಳನ್ನು ಅನುಭವಿಸ್ತದೆ. ಉದಾಹರಣೆಗೆ, ಯಾವುದೋ ಒಬ್ಬ ವೀರನ ಕತೆ ಕೇಳಿದಾಗ ಧೈರ್ಯವನ್ನ ಅನುಭವಿಸ್ತದೆ. ಯಾರೋ ಒಬ್ಬರದು ದುಃಖದ ಕತೆ ಕೇಳಿದ ಕರುಣೆಯನ್ನ ಅನುಭವಿಸ್ತದೆ, ಕರುಣೆ ಉಂಟಾಗ್ತದೆ, ಅಯ್ಯೋ ಅನ್ನುತ್ತದೆ. ಮತ್ತೆ ಯಾವುದೋ ಒಂದು ಹಾಸ್ಯದ ಕತೆ ಕೇಳಿದಾಗ ಸಂತೋಷ ಉಂಟಾಗ್ತದೆ, ಬೇಜಾರಾಗತ್ತೆ. ಯಾರಿಗೋ ಒಬ್ರಿಗೆ ಏನೋ ಸಂಕಟದ ಕತೆ ಓದಿದಾಗ. ಹೀಗೆ ಕಥೆಗಳು ಒಂದು ಭಾವನಾತ್ಮಕ ಶಿಕ್ಷಣದ ಒಂದು ಮುಖ್ಯವಾದ ಸಾಧನ ಆಗ್ತದೆ. ಅದು ಭಾವನೆಗಳ ಜೊತೆಗೆ ತನ್ನ ಒಡನಾಟವನ್ನ ಇಟ್ಟುಕೊಂಡಿರೋದು. ಈ ಭಾವನೆಗಳ ಜೊತೆಗೆ ಒಡನಾಟವನ್ನು ಇಟ್ಟುಕೊಂಡೇ ಕಥೆಗಳು ಜೀವನದ ಅರ್ಥವನ್ನ ಹುಡುಕಕ್ಕೆ ಸಹಾಯ ಮಾಡ್ತದೆ. ಯಾತಕ್ಕೋಸ್ಕರ ನನಗೆ ಹಿಂಗಾಗ್ತಾ ಇದೆ, ಜೀವನದಲ್ಲಿ ಯಾತಕ್ಕೆ ದುಃಖ ಬರ್ತದೆ, ಒಳ್ಳೆತನ ಅಂತಂದ್ರೆ ಅದಕ್ಕೆ ಅರ್ಥ ಏನು, ಈಗ ಧರ್ಮ ಅಂದ್ರೆ ಏನು, ನಮ್ಮ ಹಿರಿಯರೆಲ್ಲ ಹೇಗೆ ಬದುಕಿದ್ದಾರೆ, ಈಗ ನನ್ನ ಬದುಕು ಹೇಗೆ ನಡೀತಾ ಇದೆ. ಈ ಪ್ರಶ್ನೆಗಳಿಗೆ ಸರಳವಾದ ಉತ್ತರ ನೇರವಾಗಿ ಕೊಡೋದಕ್ಕಿಂತ ಕಥೆಗಳು ಅವುಗಳನ್ನ ಅನುಭವದ ಮೂಲಕ ನಮ್ಮ ತಿಳುವಳಿಕೆಗೆ ಅದು ತರ್ತದೆ. ಹಾಗಾಗಿನೇ ಪುರಾಣಗಳು, ಜನಪದ ಕಥೆಗಳು, ಮಹಾಕಾವ್ಯಗಳು ಒಂದು ಸಮಾಜವನ್ನೇ ಅದು ರೂಪಿಸ್ತಾ ರೂಪಿಸಿದೆ ಈಗಾಗಲೇ. ಕಥೆಗಳು ಬಹಳ ಮುಖ್ಯವಾಗಿ ಮನುಷ್ಯನ
ಕಲ್ಪನಾ ಶಕ್ತಿಯನ್ನು, ಪವರ್ ಆಫ್ ಇಮ್ಯಾಜಿನೇಷನ್ನ ಎಕ್ಸ್ಪ್ಯಾಂಡ್ ಮಾಡ್ತದೆ, ಕಲ್ಪನಾ ಶಕ್ತಿಯನ್ನು ವಿಸ್ತಾರ ಮಾಡ್ತದೆ. ಕತೆಗಳನ್ನು ಕೇಳುವಾಗ ಅಥವಾ ಓದುವಾಗ ಅಥವಾ ಹೇಳುವಾಗ ನಮ್ಮ ಮೆದುಳು ದೃಶ್ಯಗಳನ್ನು ನಿರ್ಮಿಸ್ತಾ ಹೋಗ್ತದೆ. ಇದು ಕಲ್ಪನಾ ಶಕ್ತಿ, ಸೃಜನಶೀಲತೆ ಅಂದರೆ ಕ್ರಿಯೇಟಿವಿಟಿ ಮತ್ತು ಸೆನ್ಸಿಟಿವಿಟಿ, ಸಂವೇದನೆಯನ್ನು ಕೂಡ ಹೆಚ್ಚಿಸ್ತದೆ. ಇದು ಬಹಳ ಮುಖ್ಯ. ಒಂದು ಸಾಧಾರಣವಾಗಿರುವಂತಹ ಹೆಣ್ಣು, ಮನೆಯಲ್ಲಿ ಕೆಲಸ ಮಾಡುವಂಥ ಹೆಣ್ಣು ಅಥವಾ ಕೂಲಿಯಾಳು ಗಂಡು, ರಸ್ತೆಯಲ್ಲಿ ಇರುವವರು, ಯಾವುದೇ ವಿದ್ಯಾಭ್ಯಾಸ ಇಲ್ಲದೆ ಇರುವವರು ಕೂಡ ಈ ಕಥೆಗಳ ಪ್ರಭಾವಕ್ಕೆ ಒಳಗಾಗ್ತಾರೆ, ತಾವೂ ಕಥೆಗಳನ್ನು ಸೃಷ್ಟಿಸ್ತಾರೆ. ಆದರೆ ಎಲ್ಲ ಕಥೆಗಳು ಒಳ್ಳೆಯವೇ, ಸಕಾರಾತ್ಮಕವೇ? ಖಂಡಿತ ಇಲ್ಲ. ಹೇಗೆ ಆಹಾರದಲ್ಲಿ ಒಳ್ಳೆಯದೂ ಇದೆ, ಕೆಟ್ಟದೂ ಇದೆ, ಕೆಲವೆಲ್ಲ ಕೆಲವೆಲ್ಲ ಆಹಾರ ನಮಗೆ ಪೂರಕವಾಗಿರ್ತವೆ, ಕೆಲವೆಲ್ಲ ಆಹಾರಗಳು ನಮಗೆ ಮಾರಕವಾಗಿ ಹೇಗೆ ಇರ್ತಾವೆಯೋ ಹಾಗೆಯೇ ಕಥೆಗಳಲ್ಲಿಯೂ ಕೂಡ ಕೆಲವು ಪೋಷಕ ಕಥೆಗಳು ಇರ್ತವೆ, ಅಂದರೆ ಪೂರಕವಾಗಿರೋ ಕಥೆಗಳು ಇರ್ತವೆ, ಕೆಲವು ಟಾಕ್ಸಿಕ್ ಸ್ಟೋರೀಸ್ಗಳು ಕೂಡ ಇರ್ತವೆ, ವಿಷಕಾರಿ ಕಥೆಗಳು ಇರ್ತವೆ. ಏನು ಕೆಲವು ಕಥೆಗಳು ಹಿಂಸೆಯನ್ನು ಪ್ರಚೋದಿಸ್ತವೆ, ಪ್ರತಿಕಾರವೇ ನಮಗೆ ಇರುವಂತಹ ದಾರಿ, ಪ್ರತಿಕಾರ ಬೇಕಾಗಿದೆ ಅನ್ನುವಂತಹ ವಿಷಯಗಳನ್ನ ದಾಟಿಸ್ತದೆ. ಕೆಲವೆಲ್ಲನ ಲಾಲಸೆ, ಸುಮ್ಮನೆ ಆಸೆಗಳನ್ನ ಪಡಿಸೋದು ಅಥವಾ ಇನ್ನೊಂದೇನೋ ಒಂದು ರೀತಿಯಲ್ಲಿ ಆಕರ್ಷಣೆ, ಭ್ರಮೆಯನ್ನು ಹುಟ್ಟಿಸುವಂತಹ ಕಥೆಗಳಿರ್ತವೆ. ಮತ್ತೆ ಕೆಲವು ಕಥೆಗಳ ನಿರೂಪಣೆಗಳು ಮನುಷ್ಯನ ಮನಸ್ಸಿನಲ್ಲಿ ಅಸಹನೆಯನ್ನ ಹೆಚ್ಚಿಸ್ತದೆ. ಒಂದು ಸಮೂಹದ ಬಗ್ಗೆಯೋ, ಒಂದು ಗುಂಪಿನ ಬಗ್ಗೆಯೋ, ಒಂದು ದೇಶದ ಬಗ್ಗೆಯೋ ಅಥವಾ ಒಂದು ಜನಾಂಗದ ಬಗ್ಗೆಯೋ ಅಸಹನೆಯನ್ನು ಹುಟ್ಟಿಸುವಂತಹ ಕಥೆಗಳಾಗಿರಬಹುದು. ಮತ್ತೆ ಅಹಂಕಾರವನ್ನು ಹೆಚ್ಚಿಸುವಂತಹದ್ದಾಗಿರಬಹುದು. ಅಹಂಕಾರ, ಕ್ರೋಧ, ಅಸಹನೆ ಇಂತಹದ್ದನ್ನೆಲ್ಲನೂ ಕೂಡ ಕಥನವಾಗಿಸುವ ಆಕರ್ಷಣೆಯಲ್ಲಿ ನಮ್ಮ ಮನಸ್ಸಿನಲ್ಲಿ ನೆಟ್ಟಿ ಬಿಡಬಹುದು. ಇವುಗಳನ್ನ ನಿರಂತರವಾಗಿ ಕೇಳ್ತಾ ಇತ್ತು ಅಂತಂದ್ರೆ ಮನಸ್ಸು ನಿಧಾನವಾಗಿ ಅಂತಹ ಅಹಂಕಾರ, ಅಂತಹ ಅಸಹನೆ, ದ್ವೇಷ, ಪ್ರತೀಕಾರಕ್ಕೆ ಹೊಂದ್ಕೊಂಡ್ಬಿಡಬಹುದು. ಹಾಗಾಗಿ ಕಥೆಗಳನ್ನು ಕೇಳುವಾಗ ನಮ್ಮ ಮನಸ್ಸು ಜಾಗೃತವಾಗಿರಬೇಕು. ಯಾವ ರೀತಿಯ ಜಾಗೃತವಾಗಿರುವಂತಹ ಮನಸ್ಸು ನಮ್ಮದಾಗಿರಬೇಕು ಅನ್ನುವುದನ್ನು ನಾವು ಗಮನಿಸಿಕೊಳ್ಳಬೇಕು. ಖಂಡಿತವಾಗಿ, ನೋ ಡೌಟ್, ಕಥೆಗಳು ಮನಸ್ಸನ್ನು ರೂಪಿಸುವ ಶಕ್ತಿಯನ್ನು ಹೊಂದಿರುವುದರಿಂದ ಅವುಗಳನ್ನು ಕೇಳುವಾಗ ನಾವು ಕೆಲವು ಎಚ್ಚರಿಕೆಗಳನ್ನು ತೆಗೆದುಕೊಳ್ಳೋದು ಬಹಳ ಅಗತ್ಯ. ಫಸ್ಟ್ ಆಫ್ ಆಲ್, ವಿವೇಕದ ಮನಸ್ಸು ನಮ್ಮದಾಗಿರ್ಬೇಕು. ಎಸ್, ವಿ ಮಸ್ಟ್ ಹ್ಯಾವ್ ಕ್ರಿಟಿಕಲ್ ಅವೇರ್ನೆಸ್. ಕಥೆಗಳನ್ನ ಕೇಳಬೇಕಾದ್ರೆ ನಾನು ಇದರಿಂದ ಏನು ಕಲಿತಾ ಇದ್ದೀನಿ ಅನ್ನುವಂತಹ ಪ್ರಶ್ನಿಸುವ ಅಭ್ಯಾಸ ಬೇಕು. ನಾವು ಮಕ್ಕಳಿದ್ದಾಗ ಸುಮ್ಮನೆ ಅದು ಟೈಮ್ ಪಾಸ್ಗೆ ನಮ್ಮನ್ನು ಸೂದಿಂಗ್ ಮಾಡಲಿಕ್ಕೆ, ಮಲಗಿಸೋದಕ್ಕೆ ಮಾಡ್ತಾರೆ, ನಿಜ. ಆದರೆ ಬೆಳೆದಂತೆ ವಿವೇಕವನ್ನು ನಾವು ಉಪಯೋಗಿಸಲು ಪ್ರಾರಂಭಿಸಿದಂತೆ ಎಲ್ಲ ಕಥೆಗಳನ್ನು ಕುರುಡಾಗಿ ಸ್ವೀಕರಿಸಬಾರದು. ಮತ್ತೆ ಎರಡನೆಯದಾಗಿ, ಬಹಳ ಮುಖ್ಯವಾಗಿ, ಭಾವನಾತ್ಮಕ ಸಮತೋಲನವನ್ನು ನೀಡುತ್ತದೆಯಾ ಇಲ್ಲವಾ ಅಂತನ್ನುವುದನ್ನು ನಾವು ಗಮನಿಸಬೇಕು. ಕೆಲವು ಕಥೆಗಳು ನಮ್ಮ ಭಾವನೆಗಳನ್ನು ಉದ್ರೇಕಿಸುತ್ತದೆ, ಉದ್ದೀಪನಗೊಳಿಸುತ್ತದೆ, ಅಥವಾ ಆ ಸಮಯದಲ್ಲಿ ನಮ್ಮಲ್ಲಿ ಏನೋ ಒಂದು ಕೆಟ್ಟ ಏನದು ಮನಸ್ಸಿಗೆ ಭಾವನೆಗಳನ್ನ ಉಂಟು ಮಾಡಬಹುದು, ಆಕ್ರೋಶವನ್ನು ಉಂಟು ಮಾಡಬಹುದು. ಭಾವೋದ್ರೇಕಕ್ಕೆ ಒಳಗಾಗುವುದಕ್ಕಿಂತ ನಾವು ಆ ಕಥೆಗಳನ್ನು ಸಾಕ್ಷಿಯಾಗಿ ನೋಡುವಂತಹ ಮನೋಭಾವವನ್ನು ಹೊಂದಬೇಕು. ಐ ಹ್ಯಾವ್ ಟು ವಿಟ್ನೆಸ್ ದ ಸ್ಟೋರಿ. ಅದಕ್ಕೆ ನಾನು ಸಂಪೂರ್ಣವಾಗಿ ಇದಾಗಬಾರ್ದು, ಮಾರು ಹೋಗಬಾರ್ದು. ಇನ್ನ ಮೂರನೆಯದಾಗಿ ಗಮನಿಸಬೇಕಾಗಿರೋದು ಏನು ಅಂತಂದ್ರೆ ಮೌಲ್ಯಗಳ ದೃಷ್ಟಿಕೋನ. ನಾವು ಅದನ್ನ ನೋಡ್ಬೇಕಾದ್ರೆ ಈ ಕಥೆಗಳಲ್ಲಿರುವ ಪಾತ್ರಗಳನ್ನು ನೋಡಿದ್ರೆ ಅವರ ಪಾತ್ರಗಳಲ್ಲಿರುವಂತಹ ನಡೆ, ನುಡಿ, ಇವುಗಳೆಲ್ಲನೂ ಅವುಗಳ ವೈಭವ ಮತ್ತು ಅವುಗಳ ಅದ್ಭುತವಾದಂತಹ ಪದಗಳ ಪ್ರದರ್ಶನಗಳಿಗಿಂತ ಅವು ನಮ್ಮ ಮೌಲ್ಯಗಳ ಬೆಳಕಿನಲ್ಲಿ ಇವೆಯೇ
ಅನ್ನೋದನ್ನ ಪರಿಶೀಲಿಸಬೇಕು. ಈ ಕತೆ, ಈ ಪ್ರಸಂಗ, ಈ ಪಾತ್ರ ನಿಜವಾಗಿ ಮಾನವೀಯವಾಗಿ ಇದೆಯಾ? ಇದು ನನ್ನಲ್ಲಿರುವ ಕರುಣೆಯನ್ನ ಹೆಚ್ಚಿಸ್ತದೆಯಾ, ಅಥವಾ ನನಗೆ ಅಸಹನೆಯನ್ನ ಉಂಟು ಮಾಡುವಂತೆ ಮಾಡ್ತಾ ಇದೆಯಾ, ಅಥವಾ ಯಾರೋ ಒಬ್ಬರ ಮೇಲೆ ನನ್ನಲ್ಲಿ ದ್ವೇಷವನ್ನ ಉಂಟು ಮಾಡ್ತಾ ಇದೆಯಾ? ಈ ರೀತಿಯಾಗಿ ನಮ್ಮನ್ನ ನಾವು ಈ ಮೌಲ್ಯಗಳ ಆಧಾರದಲ್ಲಿ ಗಮನಿಸ್ಕೊಳ್ಬೇಕು. ಮನಸ್ಸಿನ ಆಹಾರದ ಆಯ್ಕೆ ಅಂತಂದ್ರೆ ನಾವು ಕತೆಗಳನ್ನ ಸರಿಯಾಗಿ ಆಯ್ಕೆ ಮಾಡುವುದು. ಯಾವಾಗಲೂ ಕೂಡ ಮನಸ್ಸಿಗೆ ಪೋಷಕವಾಗುವಂತಹ ಮತ್ತು ನಮ್ಮ ಮೌಲ್ಯಗಳಿಗೆ ಪೂರಕವಾಗಿರುವಂತಹ ಕತೆಗಳನ್ನು ಆಯ್ಕೊಳ್ಬೇಕು. ಕರುಣೆಯನ್ನ ಬೆಳೆಸುವಂತಹ ಕತೆಗಳಿರಬೇಕು, ಧೈರ್ಯವನ್ನು ಕಲಿಸುವಂತಹ ಕತೆಗಳಿರಬೇಕು, ಮನುಷ್ಯತ್ವವನ್ನು ಬಲಪಡಿಸುವಂತಹ ಕತೆಗಳಿರಬೇಕು, ಜೀವನದ ಅರಿವನ್ನ, ಜೀವನದ ತಿಳುವಳಿಕೆಯನ್ನು ನೀಡುವಂತಹ ಕತೆಗಳಿರಬೇಕು, ಕತೆಗಳೊಂದಿಗೆ ಬದುಕುವ ಅರಿವನ್ನ ನಮಗೆ ಅದು ಕಲಿಸ್ಕೊಡ್ಬೇಕು. ಮತ್ತೆ ಕತೆಗಳನ್ನೆಲ್ಲನೂ ಸಂಪೂರ್ಣವಾಗಿ ತ್ಯಜಿಸಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಮನುಷ್ಯನ ಸ್ವಭಾವನೆ. ಅದು ಕತೆಗಳನ್ನ ರಿಜೆಕ್ಟ್ ಮಾಡೋದಕ್ಕೆ ಮನುಷ್ಯನಿಗೆ ಆಗೋಲ್ಲ. ಅವನ ಮನಸ್ಸು ಹಾಗೆ ಹೊಂದ್ಕೊಂಡ್ಬಿಟ್ಟಿದೆ. ಆದರೆ ನಾವು ಏನು ಮಾಡಬೇಕು ಅಂತಂದ್ರೆ, ಕತೆಗಳ ವಿಷಯದಲ್ಲಿ ಬಹಳ ಎಚ್ಚರಿಕೆಯಿಂದ ಅವುಗಳನ್ನು ನಾವು ಗುರುತಿಸಬೇಕು. ನಾವು ಅದಕ್ಕೆ ಗುಲಾಮರಾಗಬಾರದು. ಕತೆಗಳ ಅರಿವನ್ನ ಬಳಸುವಂತಹ ವ್ಯಕ್ತಿಗಳು ನಾವಾಗಿರ್ಬೇಕು. ನಮಗೆ ಅಂತಹ ವಿವೇಕ ಇರಬೇಕಾಗ್ತದೆ. ನಾವು ಅದಕ್ಕೆ ಮಾರು ಹೋಗಿ ಭಾವೋದ್ರೇಕಕ್ಕೆ ಒಳಗಾಗಿ ಭಾವಾವೇಶದಿಂದ ಅದರ ಆಕರ್ಷಣೆಯಲ್ಲಿ ಕಳೆದು ಹೋಗಬಾರದು. ಕತೆಗಳಿಂದ ಪ್ರೇರಣೆ ಪಡೆಯಬೇಕೇ ಹೊರತು ನಶೆ, ಅಮಲನ್ನ ಹೆಚ್ಚಿಸ್ಕೊಳ್ಳೋ ಹಾಗೆ ಆಗಬಾರದು. ಯಾಕೆ ಅಂತಂದ್ರೆ, ನಶೆ ಏರಿದ್ರೆ, ಅಮಲು ಉಂಟಾದರೆ, ಭಾವೋದ್ರೇಕ ಉಂಟಾದರೆ ನಾವು ವಿವೇಕವನ್ನು ಕಳ್ಕೊಳ್ತೇವೆ. ನಮ್ಮ ಭಾವನೆಗಳನ್ನ ಅನುಭವಿಸ್ಬೇಕು ನಿಜ, ಆದರೆ ಭಾವಾವೇಶಕ್ಕೆ ಒಳಗಾಗಬಾರದು. ಕತೆಗಳನ್ನು ಎಚ್ಚರಿಕೆಯಿಂದ ನಾವು ಗಮನಿಸ್ಕೊಂಡು ನಮ್ಮ ಆತ್ಮಸಾಕ್ಷಿಯನ್ನು ಕಾಪಾಡಿಕೊಳ್ಬೇಕು. ಅಫ್ಕೋರ್ಸ್ ಮನುಷ್ಯ ಕತೆಗಳನ್ನು ರಚಿಸುವ ಜೀವಿ, ಅದರಲ್ಲಿ ಎರಡು ಮಾತಿಲ್ಲ. ಅಂತಹ ಕತೆಗಳೇ ಸಮಾಜವನ್ನು, ಸಂಸ್ಕೃತಿಯನ್ನು ಮತ್ತು ಬಹಳ ಮುಖ್ಯವಾಗಿ ಮನುಷ್ಯನ ಮನಸ್ಸನ್ನು ರೂಪಿಸ್ತದೆ. ಹಾಗಾಗಿ ಕತೆಗಳನ್ನು ಕೇಳಬೇಕಾದ್ರೆ ನಮ್ಮೊಳಗೆ ಮುಖ್ಯವಾಗಿ 3 ಗುಣಗಳು ಇರಬೇಕು. ಯಾವ್ದ್ಯಾವುದು ಆ 3 ಗುಣಗಳು ಅಂತಂದರೆ, ಜಾಗೃತಿ, ವಿವೇಕ ಮತ್ತು ಕರುಣೆ. ಒಂದು ಅವೇರ್ನೆಸ್ ಇರಬೇಕು ಮತ್ತು ನಮಗೆ ಒಂದು ತಿಳುವಳಿಕೆ ಇರಬೇಕು, ಎಂತಹ ಕತೆ ಇದು ಅಂತ. ಮತ್ತು ಕಂಪ್ಯಾಷನೇಟ್ ಆಗಿರಬೇಕು. ಆಗ ಕತೆಗಳು ನಮ್ಮ ಮನಸ್ಸನ್ನು ಟಾಕ್ಸಿಕ್ ಆಗಿರೋದಿಲ್ಲ, ಅದು ವಿಷಗೊಳಿಸೋದಿಲ್ಲ. ಅವು ನಮ್ಮ ಜೀವನವನ್ನು ತಿಳುವಳಿಕೆಯಿಂದ ಸಮೃದ್ಧಗೊಳಿಸ್ತವೆ ಅಷ್ಟೇ. ಮನಸ್ಸಿರುವವರಿಗೆ ಮಾನಸಿಕ ಸಮಸ್ಯೆಗಳು ತಪ್ಪಿದ್ದೇನಲ್ಲ, ಹೃದಯ ಇರುವವರಿಗೆ ಭಾವನೆಗಳ ತೊಳಲಾಟವು ಕೂಡ ತಪ್ಪಿದ್ದೇನಲ್ಲ. ಸಂಘರ್ಷ, ಸಮಸ್ಯೆ, ಒತ್ತಡ, ಆತಂಕ, ಸಂಘರ್ಷ ಇವೆಲ್ಲವೂ ಇದ್ದೇ ಇರ್ತದೆ. ನಿಮ್ಮಲ್ಲಿ ಯಾವುದೇ ಪ್ರಶ್ನೆಗಳಿದ್ದರೆ, ಸಂದೇಹಗಳಿದ್ದರೆ, ಸಮಸ್ಯೆಗಳಿದ್ದರೆ, ಯಾರೊಂದಿಗೂ ಹೇಳಿಕೊಳ್ಳಲಾಗದಂತಹ ವಿಷಯಗಳು ನಿಮ್ಮನ್ನು ಕಾಡ್ತಾ ಇದ್ದರೆ, ನೀವು ನಮ್ಮೊಂದಿಗೆ ಬಹಳ ಮುಕ್ತವಾಗಿ ಹಂಚ್ಕೊಳ್ಳಿ. ಹೀಗೆ ಹಂಚ್ಕೊಳ್ಳೋದ್ರಿಂದ ಏನಾಗ್ತದೆಯೋ, ಐಡೆಂಟಿಟಿ ರಿವೀಲ್ ಆಗಿ ಎಲ್ಲ ವಿಷಯಗಳು ಗೊತ್ತಾಗತ್ತೇನೋ ಅನ್ನುವಂತಹ ಭಯ ಬೇಡ. ನಿಮ್ಮ ಗೋಪ್ಯತೆಯನ್ನು ಕಾಪಾಡುವುದು, ನಿಮ್ಮ ಐಡೆಂಟಿಟಿಯನ್ನು ನಾವು ರಿವೀಲ್ ಮಾಡದೇ ಇರುವುದು ನಮ್ಮ ನೈತಿಕ ಹೊಣೆಗಾರಿಕೆ ಆಗಿರ್ತದೆ. ಹಾಗಾಗಿ ನೀವು ಈ ಕೆಳಕಂಡಂತಹ ನಂಬರ್ಗೆ ನೀವು ವಾಟ್ಸಪ್ ಮೆಸೇಜ್ ಮಾಡಬಹುದು ಅಥವಾ ವಾಯ್ಸ್ ನೋಟ್ ಕೂಡ ಕಳಿಸ್ಕೊಡ್ಬಹುದು. ಯಾರಿಗೂ ಹೇಳಿಕೊಳ್ಳಲಾಗದಂತಹ ನಿಮ್ಮ ಸಮಸ್ಯೆಗಳನ್ನು ಹೇಳ್ಕೊಳ್ಳಿ. ನಿಮ್ಮ ಬಗ್ಗೆ ಆಗಲಿ, ನಿಮ್ಮ ಸಂಬಂಧಗಳ ಬಗ್ಗೆ ಆಗಲಿ, ಅಥವಾ ನಿಮ್ಮ ಮನೆಯವರ ಮಕ್ಕಳ ಬಗ್ಗೆ ಆಗಲಿ, ಯಾವುದಾದ್ರೂ ಸರಿಯೇ. ಇದಕ್ಕೆ ಯಾವುದೋ ರೀತಿಯ ಒಂದು ಮಾರ್ಗೋಪಾಯ ಇರ್ತದೆ.
ಸಾಧ್ಯವೇ ಇಲ್ಲ ಅಂತ ಅನ್ನುವಾಗ ಡೆಡ್ ಎಂಡ್ ಅಂತ ಏನು ಇರೋದಿಲ್ಲ, ಬೇರೆ ಕಿಟಕಿಗಳು ತೆಗೆದಿರ್ತಾರೆ.